ಸೊ IVF ಯಾವ ಏಜ್ ಕ್ಯಾಟಗರಿಗೆ ಹೆಲ್ಪ್ಫುಲ್ ಆಗುತ್ತೆ? ಸೊ ಯೂಶಲಿ ಏನ್ ಹೇಳ್ತೀವಿ, ಈ 35 ಇಯರ್ಸ್ ಅಬೋವ್ ಆದ್ಮೇಲೆ IVF ಚಾನ್ಸಸ್ ಜಾಸ್ತಿ ಬೇಕಾಗ್ಬೋದು, ಬಿಕಾಸ್ ಆಫ್ ಎಗ್ ಸ್ಟೋರ್ಸ್ ಏನಿರುತ್ತೆ ನಮ್ದು ಅದು ಕಡಿಮೆ ಆಗ್ತಾ ಬರೋದಕ್ಕೆ ಒಂದು ಏಜ್ ಆತರ. ಇನ್ನೊಂದು ತುಂಬಾ ಚಿಕ್ಕ ಏಜ್ ಅಲ್ಲೂ ಸಮಟೈಮ್ಸ್ ನಾವು IVF ನ ಸಜೆಸ್ಟ್ ಮಾಡ್ತೀವಿ. ಕೆಲವು ಕಂಡೀಷನ್ಸ್ ಇರುತ್ತೆ, ಎಂಡೋಮೆಟ್ರೋಸಿಸ್ ಅಂತ, ಅಥವಾ ಟ್ಯೂಬ್ಸ್ ಹಾಳಾಗಿರುವಂತದ್ದು, ಅಥವಾ ಪ್ರೀವಿಯಸ್ಲಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದ್ರೆ ಗರ್ಭನಾಳದಲ್ಲಿ ಪ್ರೆಗ್ನೆನ್ಸಿ ಆಗಿ ಅದು ಅದನ್ನ ತೆಗ್ದಿರುವಂತ ಚಾನ್ಸಸ್ ಇದ್ದಾಗ, ಅಥವಾ ಮೇಲ್ ಫ್ಯಾಕ್ಟರ್, ಇವನ್ ಇಫ್ ದೇ ಆರ್ ಯಂಗ್ ಇದ್ದಾಗ ಮೇಲ್ ಪಾರ್ಟ್ನರ್ಸ್ ಅವರಲ್ಲಿ ಏನಾದ್ರು ವೀರ್ಯಾಣುಲಿ ಏನಾದ್ರು ತುಂಬಾ ಸಿವಿಯರ್ ಅಬ್ನಾರ್ಮಾಲಿಟಿ ಕಂಡು ಬಂದಲ್ಲಿ ಏಜ್ ಚಿಕ್ಕದಿದ್ರೂ ಸಹ ವಿ ಯೂಶಲಿ ಸಜೆಸ್ಟ್ ದಮ್ IVF ಗೆ ಹೋದಾಗ ದ ಔಟ್ಕಮ್ ಇಸ್ ಬೆಟರ್ ಅಂತ ಹೇಳ್ತೀವಿ. ಆಮೇಲೆ ಡಿಪೆಂಡ್ಸ್ ಆನ್ ದ ಡಯಾಗ್ನೋಸಿಸ್. ಆಲ್ರೆಡಿ ಐ ಟೋಲ್ಡ್ ಯು, ಎಂಡೋಮೆಟ್ರಿಯೋಸಿಸ್ ಅಂದ್ರೆ ನಿಮ್ಮ ಗರ್ಭಕೋಶದಲ್ಲಿ ಇರಬೇಕಾದಂತ ಎಂಡೋಮೆಟ್ರಿಯಂ ಅಂತ ಏನ್ ಹೇಳ್ತೀವಿ, ಆ ಲೇಯರು ತುಂಬಾ ಕಡೆ ಬೆಳೆದು ನಿಮ್ಮ ಓವರಿ ಮತ್ತೆ ಟ್ಯೂಬ್ಸ್ ಯಾವಾಗ ಹಾಳಾಗಿರುತ್ತೆ ಸಿವಿಯರ್ ಎಂಡೋಮೆಟ್ರಿಯೋಸಿಸ್ ಅಲ್ಲಿ ಚಾನ್ಸಸ್ ಆಫ್ ನಾರ್ಮಲ್ ಕನ್ಸೆಪ್ಷನ್ ಮೈಟ್ ಬಿ ಲಿಟಲ್ ಲೆಸ್. ಸೊ ಅಂತ ಟೈಮಲ್ಲಿ ಏಜ್ ಚಿಕ್ಕದಿದ್ರೂ ಸಹ ನಾವು IVF ಗೆ ಸಜೆಸ್ಟ್ ಮಾಡ್ತೀವಿ. ಇನ್ನೊಂದು, ನಿಮ್ಗೆ ಯಾವಾಗ ರಿಪೀಟೆಡ್ ಅಬೋರ್ಷನ್ಸ್ ಆಗ್ತಾ ಇದೆ ಅಥವಾ ಪ್ರೀವಿಯಸ್ಲಿ ಏನಾದ್ರು ಅಬ್ನಾರ್ಮಾಲಿಟೀಸ್ ಇದು ಅದು ಫೈಂಡ್ ಔಟ್ ಆಗದೆ ಇದ್ದಲ್ಲಿ ಇದನ್ನ IVF ಸಜೆಸ್ಟ್ ಮಾಡಿದಾಗ ಇಟ್ಸ್ ಎ ಬೆಟರ್ ಥಿಂಗ್. ಯಾಕಂದ್ರೆ ನ್ಯಾಚುರಲಿ ಪ್ರೆಗ್ನೆಂಟ್ ಆದಾಗ ನಥಿಂಗ್ ಈಸ್ ಅಂಡರ್ ಅವರ್ ಕಂಟ್ರೋಲ್. ಸ್ಪರ್ಮ್ ಕ್ವಾಲಿಟಿ ಏನಿದೆ ಗೊತ್ತಿಲ್ಲ, ಎಗ್ ಕ್ವಾಲಿಟಿ ಏನಿದೆ ಗೊತ್ತಿರಲ್ಲ, ಎಂಡೋಮೆಟ್ರಿಯಂ ಅಂದ್ರೆ ಗರ್ಭಕೋಶ ಒಳಗಡೆ ಪದರ ನಿಮ್ಮ ಭ್ರೂಣವನ್ನ ತಗೊಳ್ಳಿಕ್ಕೆ ರೆಡಿ ಇದೆ ಇಲ್ವಾ ಗೊತ್ತಿಲ್ಲ. ಸೊ ಇದನ್ನು ಯಾವ ಸ್ಕ್ಯಾನ್ ಯಾವ ಬ್ಲಡ್ ಟೆಸ್ಟ್ ಕೂಡ ಅಸೆಸ್ ಮಾಡ್ಲಿಕ್ಕೆ ಬರಲ್ಲ. ಸೊ ಇನ್ ದಟ್ ಕೇಸ್ ಸೊ IVF ಮಾಡಿದಾಗ ಸೊ ಮೋಸ್ಟ್ ಆಫ್ ದ ಸ್ಟೆಪ್ಸ್ ಇನ್ ಪ್ರೆಗ್ನೆನ್ಸಿ, ಇನ್ ಕನ್ಸೆಪ್ಷನ್ ಅಂದ್ರೆ ಪ್ರೆಗ್ನೆಂಟ್ ಆಗ್ಲಿಕ್ಕೆ ಬೇಕಾಗುವಂತ ಎಲ್ಲಾ ಸ್ಟೆಪ್ಸ್ ನಮ್ಮ ಕಂಟ್ರೋಲ್ ಅಲ್ಲಿ ಇರುತ್ತೆ. ಸೊ ನಮ್ಗೆ ಅದನ್ನ ಮಾಡ್ಯುಲೇಟ್ ಮಾಡಿ ನಿಮ್ಗೆ ರಿಸಲ್ಟ್ಸ್ ನ ಚೆನ್ನಾಗಿ ಕೊಡೋದ್ರಲ್ಲಿ IVF ತುಂಬಾ ಹೆಲ್ಪ್ ಆಗುತ್ತೆ.